ಪುರಾಣಿ ಕಾಕರ್ ಕೂಡ ಒಂದೆರಡು ಮಾತಾಡಬೇಕು. ಎಲ್ಲ ರೈತ ಬಾಂಧವರಿಗೆ ನಮ್ಮ ಶರಣಾರ್ಥಿಗಳು. ಅತಿವೃಷ್ಟಿ ಅನಾವೃಷ್ಟಿ ನಮ್ಮ ರೈತರ ಬೆಳೆ ಯಾವ್ಯಾವ ಹಾನಿಯಾಗ್ಯಾವು, ಹತ್ತಿ ಬೆಳೆ, ತೊಗರಿ ಬೆಳೆ, ಸೂರ್ಯಪಾನ, ಉಳ್ಳಾಗಡ್ಡಿ, ಅನೇಕ ತರ ಬೆಳೆಗಳು ಒಟ್ಟು ನಾಶಿಯಾಗಿ ಇವತ್ತಿನ ದಿನ ನಮ್ಮ ರೈತರು ಹೇಗೆ ನಿಂತಾರಪ್ಪ ಅಂತಂದ್ರೆ ಒಂದು ಬರೀ ಊಟ ಹರಿವಿ ಮೇಲೆ ನಿಂತಾರ. ಇದನ್ನ ಪರಿಹಾರ ಸರ್ಕಾರ 17,000 ರೂಪಾಯಿ ಹೆಕ್ಟರ್ ಕೊಟ್ರ ನಮ್ ಬರೇ ಬಿಜಾಪುರಕ್ಕೆ ಹೋಗಿ ಒಂದು ನಾಷ್ಟಾ ಮಾಡ್ಕೆ ಒಂದು ಸಂತಿ ಕೈಚೀಲ್ದಾಗ ಬರಂಗಿಲ್ಲ. ಕೈಚೀಲ್ದಾಗ ಒಂದು ಶಾಂತಿ ಬರಂಗಿಲ್ಲ ಅನ್ನೋ ಹೊತ್ನಾಗ ಹೆಕ್ಟರ್ಗೆ 17,000 ರೂಪಾಯಿ ಕೊಟ್ರೆ ಯಾವ ದಂಡಿಗೆ ಮುಟ್ಟಬೇಕು? ಬರೀ ಒಂದು ಕಸದವ್ರು 4 ಕಾಳಿನ ಪಗಾರ ಆಗುದಿಲ್ಲ. ಅದಕ್ಕಾಗಿ ನಮ್ಮ ಹೆಕ್ಟರ್ಗೆ ನಮ್ಮ ಹಿರಿಯರು ಹೇಳ್ಯಾರ 50,000 ರೂಪಾಯಿ ನಿಗದಿ ನಮ್ಮ ರೈತರಿಗೆ ಒಣ ಬೇಸಾಯಕ್ಕೆ ಕೊಡ್ಬೇಕು, 1 ಲಕ್ಷ ರೂಪಾಯಿ ನೀರಾವರಿಗೆ ಬಿಡಬೇಕು. ಇನ್ನು ಇದಕ್ಕಿಂತಲೂ ನೌಕರಿದಾರಿಗೆ ತುಟ್ಟಿ ಬತ್ತೆ ಅಂತ ಹೇಳಿ ಅವನಿಗೆ ಕೊಟ್ಟು ಕರಿಂದ ಏನು ಬೇಕಾದ ಅವನು ಸಾಯ ಸೌಲಭ್ಯ ಮಾಡಿ ಅವನು RCC ಮ್ಯಾಗ ಬಿಲ್ಡಿಂಗ್ 3 ಅಂತಸ್ತು ಕಟ್ಕೊಂಡ್ಕೆ ಅವನು ನೌಕರಿ ಮಾಡ್ತಾನೆ. ಇವಾಗೇನು ಗೌರ್ಮೆಂಟ್ ನೌಕರಿ ಅದ ರೈತಿಗೆ ಏನಾರ ನಮ್ಗೆ ಸಾಯ ಸೌಲಭ್ಯ ಅದ, ಹೆಣ್ಣು ಕೊಡೋಲಾಗ್ಯಾರ. ರೈತ ಅಂದ್ರೆ ಹೆಣ್ಣು ಸಹಿತ ಕೊಡೋಲಾಗ್ಯಾರ. ಅದೇ ನೌಕರಿ ಅವತ್ತಂದ್ರೆ ಹುಡುಕಾಡಿ ಹೋಗ್ತಾರ ಅವನ ಮನೆಗೆ ವಸೀಲಿ ಎತ್ಕೊಂಡು. ಅವ ರೈತ ಭಾರತದ ಬೆನ್ನುಹುರಿ, ರೈತ ಭಾರತಕ್ಕೆ ಅನ್ನ ಹಾಕುವಂತ ರೈತ. ಇಂಥ ರೈತನ ಪರಿಹಾರ ನಮ್ಮ ತಹಸೀಲ್ದಾರ್ ಸಾಹೇಬರಾದರೂ ಕೂಡ ಇದನ್ನ ಮನವಿ ಮಾಡಿಕೊಂಡು ಮೇಲಾಧಿಕಾರಿಗಳಿಗೆ ತಿಳಿಸಿ ಅವ್ರು ಏನೇ ನಮ್ಮ ರೈತರ ತೊಂದರೆಗಳಿಗೆ ಉಂಟಾಗಲಾರಂತೆ ಅವ್ರು ಮಾಡ್ಬೇಕಂತೇಳಿ ನಾವು ಇಷ್ಟು ರೈತರಲ್ಲಿ ವಿನಂತಿ ಮಾಡ್ಕೊಂಡು ನಮ್ಮ 4 ಮಾತುಗಳನ್ನು